ಬಿಸಿಯೂಟ ತಯಾರಕರಿಗೆ ವೇತನ ಹೆಚ್ಚಿಸುವಂತೆ ಮತ್ತು ಇತರೆ ಸೌಲಭ್ಯಗಳನ್ನು ಜಾರಿಗೆ ತರುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಎಐಟಿಯುಸಿ ಸಂಯೋಜಿತ ಜಿಲ್ಲಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಬಿಸಿಯೂಟ ತಯಾರಕರನ್ನು ಸ್ವಿಪ್ ವರ್ಕರ್ ಎನ್ನುವುದನ್ನ ಕೈಬಿಟ್ಟು ಅವರನ್ನು ಕಾರ್ಮಿಕರೆಂದು ಘೋಷಣೆ ಮಾಡಬೇಕು. ಬಿಸಿಯೂಟ ತಯಾರಕರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು. ಬಿಸಿಯೂಟ ತಯಾರಕರ ಕೆಲಸವನ್ನ ಕಾಯಂಗೊಳಿಸಬೇಕು. ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 70ಕ್ಕಿಂತ ಜಾಸ್ತಿ ಇದ್ದಲ್ಲಿ 3 ಜನ ಅಡಿಗೆಯವರನ್ನ ಕಡ್ಡಾಯವಾಗಿ ನೇಮಿಸಿಕೊಳ್ಳಬೇಕು ಎಂದು ಆದೇಶ ಹೊರಡಿಸಬೇಕು. ಬಿಸಿಯೂಟ ತಯಾರಕರಿಗೆ ನಿವೃತ್ತರ ನಂತರ 6,000 ಪಿಂಚಣಿ ಜಾರಿ ಮಾಡಬೇಕು. ಬಿಸಿಯೂಟ ತಯಾರಕರಿಗೆ ಯಾವುದೇ ರೀತಿಯ ಅಪಘಾತಗಳು ಮರಣ ಹೊಂದಿದ್ದಲ್ಲಿ 10 ಲಕ್ಷ ರೂಪಾಯಿ ಮರಣ ಪರಿಹಾರ ಜಾರಿ ತರಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಬಿಸಿಯೂಟ ನೌಕರರ ಕಾಯಂಗೊಳಿಸಲೇಬೇಕು. ಬಿಸಿಯೂಟ ನೌಕರರ ಬೇಡಿಕೆ ಬೇಕು. ಎತ್ತಕ್ಕಾಗಿ ಹೋರಾಟ. ಇಂದು ಬಿಸಿಯೂಟ ಅಕ್ಷರ ದಾಸೋಹ ನೌಕರರ ಫೆಡರೇಷನ್ ಎಐಟಿಯುಸಿ ನೇತೃತ್ವದಲ್ಲಿ ಇಂದು ಕಲಬುರಗಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಜಿಲ್ಲಾಧಿಕಾರಿ ಮೂಲಕ ಮನವಿ ಪತ್ರ ಕೊಡ್ತಕ್ಕಂಥದ್ದು ಇವತ್ತಿನ ಹೋರಾಟದ ಉದ್ದೇಶ. ನಾವು ಹೇಳ್ತೀವಿ, ಈ ಒಂದು ಬಿಸಿ ಊಟ ಮಾಡ್ತಕ್ಕಂಥ ತಾಯಂದಿರು ಇಡೀ ದಿನದಲ್ಲಿ ಮುಂಜಾನೆ 8:30ಕ್ಕೆ ಶಾಲೆಗೆ ಹೋಗಿ ಶಾಲೆ ಮುಚ್ಚುವರೆಗೆ ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಕೊಡ್ತಕ್ಕಂಥದ್ದು ಪಗಾರ ನೋಡಿದ್ರೆ 5,400 ರೂಪಾಯಿ, 4,600 ರೂಪಾಯಿ. ಅಂದರೆ ಈ ದೇಶದಲ್ಲಿ ಕನಿಷ್ಠ ವೇತನ ಜಾರಿ ಮಾಡದೇ ಇರತಕ್ಕಂಥದ್ದು ಅದು ಸರ್ಕಾರ ಅಧೀನದಲ್ಲಿರ್ತಕ್ಕಂಥ ಶಾಲೆಗಳು. ನೀವು ಕೂಡ ಕನಿಷ್ಠ ವೇತನ ಅವರಿಗೆ ಕೊಡಲಿಕ್ಕೆ ನಿಮ್ಮಲ್ಲಿ ತಾಕತ್ತಿಲ್ಲ ಅಂದರೆ ನಿಮ್ಮ ಸರ್ಕಾರವನ್ನು ಇವತ್ತಿನ ದಿವಸ ಒತ್ತಾಯ ಮಾಡ್ತೀವಿ. ಈ ಬಿಸಿ ಊಟದ ಮಕ್ಕಳಿಗೆ ಜೋಪಾನ ಮಾಡುವ ಜೊತೆಗೆ ಬಿಸಿ ಬಿಸಿ ಅಡಿಗೆ ಹಾಕ್ತಕ್ಕಂಥ ಈ ತಾಯಂದಿರಿಗೆ ಅವರ ಮನೆಯಲ್ಲಿ ಅವರು ಅಳವನ್ನು ತೋರ್ತಾ ಇದ್ದಾರೆ. ಅವರಿಗೆ ಜೀವನ ನಡೆಸಲು ಕಷ್ಟ ಆಗ್ತದೆ. ಆ ಒಂದು ಕಾರಣಕ್ಕಾಗಿ ಈ ಮುಂಬರ್ತಕ್ಕಂಥ ಚಳಿಗಾಲದ ಏನು ಅಧಿವೇಶನದಲ್ಲಿ ನೀವು ಕೂಡಲೇ ಈ ಬಜೆಟ್ ಭಾಗದಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹಧನವನ್ನು ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಬೇಕಂತಕ್ಕಂಥದ್ದು. ಇಲ್ಲಿವರೆಗೂ 600 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು, 400 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯೊಳಗೆ ನೀವು ಕೂಡಲೇ ಈ ಒಂದು ಬಿಸಿ ಊಟದ ದೇಶದಲ್ಲಿ ದುಡಿತಕ್ಕಂಥ ಎಲ್ಲ ಬಿಸಿ ಊಟದ ಕಾರ್ಮಿಕರಿಗೆ ಒಂದು ಕಾನೂನನ್ನು ರೂಪಿಸಿ ಕನಿಷ್ಠ ವೇತನವನ್ನು ನೀವು ಜಾರಿ ಮಾಡಬೇಕು. ಆದರೆ ತರಾತುರಿಯಾಗಿ ಕಾರ್ಮಿಕರ ಕೋಡ್ಗಳನ್ನು, ಕಾರ್ಮಿಕರಿಗೆ ಬದುಕನ್ನು ನಡೆಸ್ತಕ್ಕಂಥ 29 ಕೋಡ್ಗಳನ್ನು ನೀವೇನು ಬೀದಿ ಇತ್ತಂದ್ರೆ ಆ ಕೋಡು ಮೂಲಕ ಕಾರ್ಮಿಕರನ್ನ ಬೀದಿ ತರ್ತಾ ಇದ್ದೀರಿ. ನಿಮ್ಮ ನೀತಿಯನ್ನು ಕಾರ್ಮಿಕ ವಿರೋಧ ನೀತಿಯಾಗಿದೆ. ಆ ಒಂದು ಕೂಡಲೇ ಮಾನ್ಯ ಪ್ರಧಾನಮಂತ್ರಿಗಳು ಎಚ್ಚೆತ್ತುಕೊಂಡು ಈ ಒಂದು ಕಾರ್ಮಿಕರಿಗೆ ದುಡಿತಕ್ಕಂಥ ಬಿಸಿ ಊಟದ ಅಕ್ಕಂಗಿಯರಿಗೆ ಒಂದು ಕನಿಷ್ಠ ವೇತನ ಜಾರಿ ಮಾಡುವ ಮೂಲಕ ಅವರ ಬೇಡಿಕೆಗಳು ಈಡೇರಿಸಬೇಕು ಅಂತಕ್ಕಂಥ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ಇವತ್ತು ನೀಡ್ತಾ ಇದ್ದೀವಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು,
ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.